ಮತ್ತೆ ಮಾತನಾಡಿಸ್ತೀನಿ, ಜಸ್ಟ್ ಹೋಲ್ಡ್. ಆರ್ ನಗರದಲ್ಲಿ ಪವಿತ್ರ ಗೌಡ ಅರೆಸ್ಟ್. ವಾರೆಂಟ್ ಕೊಟ್ಟು ಪೊಲೀಸರು ಪವಿತ್ರ ಗೌಡ ಅವರನ್ನ ಬಂಧಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಿಂದ ಜಾರಿಯಾಗಿದ್ದ ವಾರೆಂಟ್. ಆರ್ ನಗರದಲ್ಲೇ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಪೊಲೀಸ್ನವರು ವಾರೆಂಟ್ ಅನ್ನ ಅವರ ಕೈ ಕೊಟ್ಟು ಅರೆಸ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಿಂದ ಜಾರಿಯಾಗಿದ್ದಂತ ವಾರೆಂಟ್. ಆರ್ ನಗರದ ನಿವಾಸದಲ್ಲೇ ಪವಿತ್ರ ಗೌಡ ಅವರನ್ನ ಪೊಲೀಸ್ನವರು ಈಗ ಅರೆಸ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಆಗಿ ಸೂಚನೆಯನ್ನ ಕೊಟ್ಟಿತ್ತು, ಅರೆಸ್ಟ್ ಮಾಡಿ ಅವರನ್ನ ಈ ಕೂಡಲೇ ಅಂತ ಹೇಳಿ. ಆ ಪ್ರಕಾರ ಪೊಲೀಸ್ನವರು ಹೋಗಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ವಾರೆಂಟ್ ಕೂಡ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಅವರು ಅವರ ತಾಯಿ ಮತ್ತು ಅವರ ಮಗಳ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಇಷ್ಟು ಅಂದ್ರೆ ಏನೇ ಆಗಲಿ ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ಸಿಂಗಲ್ ಪೇರೆಂಟ್ ಹೌದು, ತಾಯಿಗೆ ವಯಸ್ಸಾಗಿದೆ, ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ. ಸೊ ಅವರನ್ನೆಲ್ಲ ನೋಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋದು ಅವ್ರ ವಾದ ಆಗಿತ್ತು, ಅವ್ರ ಕಾರಣ ಆಗಿತ್ತು. ಸೊ ಸಹಜ, ಈಗ ಒಂದು ಬಿಸ್ನೆಸ್ಸಲ್ಲೂ ಕೂಡ ಇದ್ದಾರೆ ಅವರು, ಅದನ್ನೂ ಕೂಡ ನೋಡ್ಕೊಳ್ಬೇಕಾದಂಥ ಪರಿಸ್ಥಿತಿ. ಸೊ ಹಾಗಾಗಿ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅವರ ತಾಯಿ ಮತ್ತು ಮಗಳಿಗೆ. ಸೊ ಅದೆಲ್ಲ ಪ್ರಕ್ರಿಯೆ ಆದ ನಂತರ ಈಗ ಪವಿತ್ರ ಗೌಡ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಬಂದಂಥ ವಾರೆಂಟನ್ನು ಅವರಿಗೆ ತೋರಿಸಿ ಈಗ ಪವಿತ್ರ ಗೌಡ ಅವರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಗಮನಿಸ್ತಾ ಇದ್ದೀವಿ, ಇಲ್ಲಿ ಒಂದು ಕಡೆ ದರ್ಶನ್ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಇವತ್ತು, ಜೊತೆಗೆ ಇನ್ನುಳಿದ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗುತ್ತೆ. ಇದರ ಜೊತೆಗೆ ಆರ್ ನಗರದ ನಿವಾಸದಲ್ಲಿದ್ದಂಥ ಪವಿತ್ರ ಗೌಡ ಅವರನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನಿಂದ ಜಾರಿಯಾಗಿದ್ದಂಥ ವಾರೆಂಟನ್ನು ಪವಿತ್ರ ಗೌಡ ಅವರ ಮುಂದೆ ಅವರಿಗೆ ಕೊಟ್ಟು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿದೆ, ಬನ್ನಿ ಅಂತ ಕರ್ಕೊಂಡು ಬಂದಿದ್ದಾರೆ. ಈಗ ನೆಕ್ಸ್ಟ್ ಏನು ಪ್ರೊಸೆಸ್ಸು ಏನಾಗುತ್ತೆ? ಹಾಗಾದರೆ ಅವರನ್ನು ಕೋರ್ಟ್ಗೆ ಏನಾದರೂ ಕರ್ಕೊಂಡು ಹೋಗ್ತಾರಾ ಅಥವಾ ನೇರವಾಗಿ ಜೈಲಿಗೆ ಕರ್ಕೊಂಡು ಹೋಗ್ತಾರಾ? ಇದು ಪ್ರಶ್ನೆ. ಜೈಲಿಗೆ ಹೋಗೋ ಮೊದಲು ಪವಿತ್ರ ಗೌಡ ಪೋಸ್ಟ್ ಮಾಡಿದ್ದಾರೆ, ಗೆಲುವು ತಡವಾದರೂ ನಾನು ದೇವರನ್ನ ನಂಬ್ತೀನಿ. ಕೆಲವೊಂದು ತಡವಾದರೂ ಅದು ದೇವರ ರಕ್ಷಣೆ, ನನಗೆ ತಾಳ್ಮೆಯಲ್ಲಿ ನಂಬಿಕೆ ಇದೆ ಅಂತ ಪವಿತ್ರ ಗೌಡ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಮನೆಯಲ್ಲೇ ಬಂಧಿಸಿ ಕರೆದೊಯ್ಯಲು ಆಗಮಿಸಿರೋ ಪೊಲೀಸರು ಜೈಲಿಗೆ ಹೋಗುವ ಮೊದಲು ಪವಿತ್ರ ಗೌಡ ಅವರು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಗೆಲುವು ತಡವಾದರೂ ಕೂಡ ನಾನು ದೇವರನ್ನ ನಂಬ್ತೀನಿ. ಕೆಲವೊಂದು ತಡವಾದರೂ ಅದು ದೇವರ ರಕ್ಷಣೆ. ಮನೆಯಲ್ಲೇ ಬಂಧಿಸಿ ಕರೆದೊಯ್ಯೋ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಪವಿತ್ರ ಗೌಡ ಅವರು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. Trust God even if the answer is. Trust God even if the answer is ಅಂತ ಹೇಳಿ ಅವರು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಪವಿತ್ರ ಗೌಡ ಅವರ ನಿವಾಸದಿಂದ. ಈಗಾಗಲೇ ಪೊಲೀಸ್ನವರಲ್ಲಿ ಹೋಗಿದ್ದಾರೆ, ಅವರಿಗೆ ವಾರೆಂಟನ್ನು ಕೂಡ ಕೊಟ್ಟಾಗಿದೆ, ಅರೆಸ್ಟ್ ವಾರೆಂಟನ್ನು. ಈಗ ಕರ್ಕೊಂಡು ಬರುವಂಥ ಕೆಲಸ ಆಗುತ್ತೆ. ಈಗ ಅವರನ್ನು ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಕಾಣಿಸುತ್ತೆ. ಅಲ್ಲಿಗೆ ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಮಾಡ್ತಾರೆ. ಅದಾದ ನಂತರ ಅವರನ್ನು ಯಾವ ಜೈಲಿಗೆ ಕಳಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ. ಸಹಜವಾಗಿ ಅವರು ಮೊದಲು ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಇದ್ದರು, ಅಗ್ರಹಾರ ಜೈಲಿನಲ್ಲೇ ಇದ್ದರು ಪ್ರದೋಷ್ ಮತ್ತು ಪವಿತ್ರ ಗೌಡ. ಇನ್ನುಳಿದಂಥ ಆರೋಪಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಿದ್ದರು. ಸೊ ಈಗಲೂ ಕೂಡ ಅವರನ್ನು ಪವಿತ್ರ ಗೌಡ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿಕೊಡುವಂಥ ಸಾಧ್ಯತೆ ಅಂತೂ ದಟ್ಟವಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಕಾನ್ಸ್ಟೇಬಲ್ಗಳಿದ್ದಾರೆ. ಸೊ ಅರೆಸ್ಟ್ ಮಾಡಿದ ತಕ್ಷಣ ಮೆಡಿಕಲ್ ಟೆಸ್ಟ್ಗೆ ಅವರನ್ನು ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಪರಪ್ಪನ ಅಗ್ರಹಾರಕ್ಕೆ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಇದೆಲ್ಲದರ ನಡುವೆ ಪವಿತ್ರ ಗೌಡ ಅವರು ನಿನ್ನೆ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು.
ನ್ಯಾಯಕ್ಕೆ ಅಥವಾ ಈ ಸತ್ಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಯಾವಾಗಲೂ ಕೂಡ ಸತ್ಯಕ್ಕೆ ಗೆಲುವು ಅನ್ನೋ ನಿಟ್ಟಿನಲ್ಲಿ ಒಂದು ಪೋಸ್ಟನ್ನು ಮಾಡಿದರು ನಿನ್ನೆ. ಮತ್ತು ಇವತ್ತು ಕೂಡ ಈಗ ಅರೆಸ್ಟ್ ಆಗುವ ಕೆಲವು ನಿಮಿಷಗಳ ಹಿಂದೆ ಪವಿತ್ರ ಗೌಡ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ. ನಾನು ದೇವರನ್ನು ನಂಬ್ತೀನಿ, ನನಗೆ ತಾಳ್ಮೆ ಜಾಸ್ತಿ. ನೋಡಿ, ಜೈಲಿಗೆ ಹೋಗೋ ಮೊದಲು ಪವಿತ್ರ ಗೌಡ ಅವರು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಗೆಲುವು ತಡವಾದರೂ ನಾನು ದೇವರನ್ನು ನಂಬ್ತೀನಿ, ದೇವರಲ್ಲಿ ನಂಬಿಕೆ ಇಡ್ತೀನಿ, ಕೆಲವೊಂದು ತಡವಾದರೂ ಅದು ದೇವರ ರಕ್ಷಣೆ ಅಂತ ಹೇಳಿ ಒಂದು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ. ಅವರಿಗೆ ಭಾಳ ನಿರೀಕ್ಷೆ ಇತ್ತು ಮತ್ತು ನಂಬಿಕೆ ಇತ್ತು ಬೇಲ್ ಕ್ಯಾನ್ಸಲ್ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ. ಬಿಕಾಸ್ ಅವರು ಒಂದಿಷ್ಟು ಕಾರಣಗಳನ್ನು ಕೋರ್ಟ್ನ ಮುಂದೆ ಇಟ್ಟಿದ್ರು. ನಾನು ಸಿಂಗಲ್ ಪೇರೆಂಟ್ ಇದ್ದೀನಿ, ವಯಸ್ಸಾದಂಥ ತಾಯಿ ಇದ್ದಾರೆ, ನನಗೆ ಗಂಡ ಇಲ್ಲ,